ಈದ್ ಮಿಲಾದ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋಣ. ತುಂಬ ರುಚಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಒಳ್ಳೆ ಕಲರ್ಫುಲ್ ಆದಂಥ ಬಿರಿಯಾನಿ ಇದು. ಬಿರಿಯಾನಿ ಪುಡಿನ ರೆಡಿ ಮಾಡಿಕೊಂಡು ಮಾಡೋ ವಿಧಾನ ಇಲ್ಲಿ ತೋರಿಸಿದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಚಿಕನ್ ರಾಯ್ತಾ ಜೊತೆ ಚಿಕನ್ ಬಿರಿಯಾನಿ. ಇದು ಮಾಡೋಕ್ಕೆ ಮೊದಲು ಚಿಕನ್ ತೊಗೊಳೋಣ. 1 kg ಇದೆ. ಇದಕ್ಕೆ 3 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, 2 ಟೊಮೊಟೊ, ನಾಟಿ ಟೊಮೊಟೊನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕೋಣ. 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ಇದು ಗರಂ ಮಸಾಲ, ಮನೇಲೇ ತಯಾರು ಮಾಡೋಂಥ ಗರಂ ಮಸಾಲ. ಇವಾಗ ಮಾಡಿ ತೋರಿಸ್ತೀನಿ ಅದನ್ನು. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿದಂಥ ಆನಿಯನ್ನ ಹಾಕ್ಕೊಳ್ಳೋಣ. ಮತ್ತು ಕರೆದಿರೋ ಎಣ್ಣೆ, ಈರುಳ್ಳಿ ಕರೆದಿರೋ ಎಣ್ಣೆನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿನಿಮಮ್ ಅಂದರೂ 3-4 ಗಂಟೆ ಚೆನ್ನಾಗಿ ಕಲಸಿ ಹಾಗೆ ಇಡಬೇಕು. ಚಿಕನ್ಗೆ ನಾವು ಹಾಕಿರೋ ಮಸಾಲೆ ಪದಾರ್ಥಗಳೆಲ್ಲ ನೀಟಾಗಿ ಹೀರಬೇಕು. 4 ಗಂಟೆಗಳ ಕಾಲ ಮುಚ್ಚಿಡೋಣ. ಇಲ್ಲಿ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡು ಬಿರಿಯಾನಿ ಮಸಾಲ ಮಾಡೋಕ್ಕೆ ಕೊತ್ತಂಬರಿ ಕಾಳು, ಮೆಣಸು, ಚಕ್ಕೆ, ಲವಂಗ, ಯಾಲಕ್ಕಿ, ಕಲ್ಲುವ್ವು, ಮರಾಠಿ ಮಗ್ಗು, ಚಕ್ಕರ್ ಮಗ್ಗು ಇಷ್ಟು ತೊಗೊಂಡಿದ್ದೀನಿ. ಸೋಂಕಾಳು, ಶಹಜೀರ, ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ 1 ಮುಷ್ಟಿ ಅಷ್ಟು. ಇದು ಗೋಡಾ ಮಸಾಲ ಪುಡಿ. ಇಷ್ಟನ್ನು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು ನಿಧಾನವಾಗಿ ಹುರ್ಕೋಬೇಕು. ಇದರಲ್ಲಿ ಈ ಫ್ಲೇವರು ಹೊರಗೆ ಬರಬೇಕು. ಅಲ್ಲಿ ತನಕ ಸಿಮ್ಮಲ್ಲೇ ಇಟ್ಕೊಂಡು ನಿಧಾನವಾಗಿ ರೋಸ್ಟ್ ಮಾಡಿಕೊಂಡು ಒಂದು ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದೇ ಮೇಯ್ನು ಗೋಡಾ ಮಸಾಲ ಅಂತಾರೆ ಇದನ್ನು. ಮುಸ್ಲಿಮ್ಸವರು ಇದನ್ನು ಬಳಸ್ತಾರೆ. ಇದಕ್ಕೆ ಕರೆದಿರುವಂಥ ಎಣ್ಣೆ, ಈರುಳ್ಳಿನ ಮೊದಲು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಎಣ್ಣೆ ಹಾಕ್ಕೊಂಡು ಮೇಲೆ ಸ್ವಲ್ಪ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡೋಣ. ಅಷ್ಟರಲ್ಲಿ ಅಕ್ಕಿ ನೆನೆಸಿಡೋಣ. ಈ ಜೀರಾ ರೈಸು ಚಿಕ್ಕದಾಗಿರುತ್ತೆ, ಫ್ಲೇವರ್ಫುಲ್ಲಾಗಿರುತ್ತೆ. ಇದನ್ನೇ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟ್ ಬಿರಿಯಾನಿ. 1.5 ಲೋಟದಷ್ಟು ಜೀರಾ ರೈಸ್ ಹಾಕಿ ಅರ್ಧ ಲೋಟದಷ್ಟು ಬಾಸುಮತಿ ರೈಸನ್ನು ಬಳಸ್ತಾಯಿದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದನ್ನಾದರೂ ಬಳಸ್ಕೋಬೋದು. ಇಲ್ಲಿ 2 ಯೂಸ್ ಮಾಡ್ತಾಯಿದ್ದೀನಿ ನಾನು. ಈ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿಗೆ ಈ ಒಗ್ಗರಣೆಗೆ ಖಾರದ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇದಕ್ಕೊಂದು 3 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನೂ ಹಾಕಿದ್ದೀನಿ, ಸ್ಕಿಪ್ ಆಗಿದೆ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಫ್ರೆಶ್ ಆಗಿ ರುಬ್ಕೊಂಡಂಥ ಬಿರಿಯಾನಿ ಮಸಾಲ, ಈ ಮಸಾಲ ಪುಡಿನ 1 ಟೀ ಸ್ಪೂನಷ್ಟು ಹಾಕೋಣ. ಅಲ್ಲಿ ಚಿಕನ್ಗೆ 1 ಟೀ ಸ್ಪೂನ್ ಹಾಕಿದ್ದೆ. ಇಲ್ಲಿ ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಚಿಕನ್ ಬಿರಿಯಾನಿ ಮಸಾಲ ಪುಡಿನ ಹಾಕಿದ್ದೀನಿ. ಈ ಕಲಸಿಟ್ಟಂಥ 4 ಗಂಟೆ ನೆಂದಿರುವಂಥ ಚಿಕನ್ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಓವರ್ ನೈಟು ಅಥವಾ ಬೆಳಿಗ್ಗೆ ಫ್ರಿಜ್ಜಲ್ಲಿಟ್ಟು ಸಾಯಂಕಾಲ ಮಾಡಬೇಕು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಓವರ್ ನೈಟ್ ಇಟ್ಟು ಬೆಳಗ್ಗೆ ಮಾಡಿದ್ರೂ ಬಿರಿಯಾನಿ ಚಿಕನ್ ಪೀಸಸ್ಸು ಒಳ್ಳೆ ಫ್ಲೇವರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ. ಉಪ್ಪು ಖಾರ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದು ಪೀಸಸ್ಸು ತಿನ್ನುವಾಗ ಒಂದು ಒಳ್ಳೆ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ಈ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಫ್ರೈ ಆದಮೇಲೆ ಇದನ್ನು ಮುಚ್ಚಿ ಮಧ್ಯದಲ್ಲಿ ಇದೇ ಥರ ತಿರುಗಿಸ್ಕೊತ ಒಂದು 20 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೋಬೇಕು. ಚಿಕನ್ನ ಸಾಫ್ಟಾಗಿ ಬೇಯೋ ತನಕ ಬೇಯಿಸ್ಬೇಕು. ಈ ಚಿಕನ್ನಲ್ಲಿರೋ ನೀರು ಬಿಟ್ಟು ನೀರು ಮತ್ತೆ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಆ ಥರ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಚಿಕನಲ್ಲಿ ನೀರು ಬಿಟ್ಟಿದೆ. ಇದನ್ನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸುಮಾರು 20 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇದು ಬಿರಿಯಾನಿ ಪೀಸ್ ಆಗಿರೋದ್ರಿಂದ ದೊಡ್ಡದಾಗಿರುತ್ತೆ, ಅದು ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ, ಈಗ 20 ನಿಮಿಷ ಆದಮೇಲೆ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಆಯಿಲೆಲ್ಲ ಮೇಲೆ ತೇಲ್ಕೊಂಬಂದಿದೆ. ಈ ಮಸಾಲೆ ಮತ್ತು ಚಿಕನ್ನು ಬೆಂದಿದೆ. ಈಗ 3/4% ಅಷ್ಟು ಅಕ್ಕಿ ನೆನೆಸಿಟ್ಟಿದ್ವಿ 3/4 ಗಂಟೆಗಳ ಕಾಲ. ಚೆನ್ನಾಗಿ ನೆಂದಿದೆ ಅದು ಅಕ್ಕಿ. ಈಗ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಜೀರಾ ರೈಸು ಮತ್ತು ಬಾಸುಮತಿ ರೈಸು ನೀರು ಜಾಸ್ತಿ ಹಿಡಿಯೋದಿಲ್ಲ, ಹಾಗಾಗಿ 2.5 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಜೀರಾ ರೈಸಿಗೆ 1.5 ಲೋಟಕ್ಕೆ 2.5 ಲೋಟ ಆದರೆ ಕರೆಕ್ಟ್ ಆಗುತ್ತೆ. 1 ಲೋಟ ಬಾಸುಮತಿ ಅಕ್ಕಿಗೆ 3/4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಬಾಸುಮತಿ ಅಕ್ಕಿಗೆ 3/4 ಲೋಟ ಕರೆಕ್ಟ್ ಆಗುತ್ತೆ.
ನೀರು ಹಾಕಿ ಅಕ್ಕಿನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮೇಲೆ ಈಗ ಉಪ್ಪು ಖಾರ ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಬೇಕಿದ್ರೆ ನಿಂಬೆಹಣ್ಣು ಹಾಕ್ಬೋದು. ನಾನಿಲ್ಲಿ ಟೊಮೊಟೊ ಮತ್ತು ಮೊಸರು ಸೇರಿಸಿರೋದ್ರಿಂದ ಹಾಕ್ತಾಯಿಲ್ಲ. ಈ ಕುಕ್ಕರ್ 1 ಅಥವಾ 2 ವಿಸಿಲ್ ಬರ್ಸ್ಕೊಂಡ್ರೆ ಸಾಕು. ಬಿರಿಯಾನಿ ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ ಇಲ್ಲಿ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ, ಒಳ್ಳೆ ಕಲರು ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಮೊಸರು ರಾಯ್ತ, ಕಾಯಿ ಚಟ್ನಿ ಜೊತೆ, ಪುದೀನ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಈ ಬಿರಿಯಾನಿ. ನಾನೊಂದು ಗ್ರೀನ್ ಮಸಾಲ ಚಿಕನ್ ಕರಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈದ್ ಮಿಲಾದ್ ಸ್ಪೆಷಲಾಗಿ ಈ ಥರ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾದ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.